ಸೊ ಸ್ಟೂಡೆಂಟ್ಸ್ ಒಂದು ಲೇಟೆಸ್ಟ್ ಅಪ್ಡೇಟ್ ತಗೊಂಡ್ಬಂದಿದ್ದೀನಿ. ಇವಾಗ DCET ರಿಸಲ್ಟ್ ಅನೌನ್ಸ್ ಆಗಿದೆ. ತುಂಬಾ ಜನಕ್ಕೆ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ, ಆಮೇಲೆ ತುಂಬಾ ಜನಕ್ಕೆ ರ್ಯಾಂಕಿಂಗ್ ಬಂದಿಲ್ಲ. ಓಕೆ, ಸೊ ಅವರಿಗೆ ಒಂದು ಅಪ್ಡೇಟ್ ಬಂದಿರೋದೇನು ಅಂತಂದ್ರೆ, ಈ ತರ ಡಿಸ್ಪ್ಲೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ತರ ಒಂದು ಫಾರ್ಮ್ ಕೊಡ್ತಾರೆ. ಕರೆಸ್ಪಾಂಡಿಂಗ್ ನೋಡಲ್ ಸೆಂಟರ್ಗೆ ಹೋದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದ್ರೆ KE ಹೋಗಿ KE ವೆಬ್ಸೈಟ್ಗೆ ಹೋಗಿ, ಬೆಂಗಳೂರಲ್ಲಿ ಇದ್ರೆ KE ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ಹೋಗಿ ಈ ತರ ಒಂದು ಫಾರ್ಮ್ ಕೊಡ್ತಾರೆ. ನೀವು ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಯಾರು ನಾಟ್ ಎಲಿಜಿಬಲ್ ಅಂತ ಬಂದಿದೆ ಅವರು ಡೆಫಿನೆಟ್ಲಿ ರೈಟ್ ನೌ ಗೋ ಟು ದ ಕರೆಸ್ಪಾಂಡಿಂಗ್ KE ಆಫೀಸ್ ಆರ್ ನಿಮ್ ಕರೆಸ್ಪಾಂಡಿಂಗ್ ನೋಡಲ್ ಸೆಂಟರ್ಸ್ ಡಿಸ್ಪ್ಲೇ ಮಾಡಿದಾರಲ್ವಾ, ರೀಜನ್ ವೈಸ್ ನೋಡಲ್ ಸೆಂಟರ್ಸ್ ಕೊಟ್ಟಿದ್ದಾರೆ. ಸೊ ಕರೆಸ್ಪಾಂಡಿಂಗ್ ನೋಡಲ್ ಸೆಂಟರ್ಸ್ ಹೋಗಿ ಅಲ್ಲೇ ಹೋಗಿ ಮೀಟ್ ಮಾಡಿ ಈ ತರ ಫಾರ್ಮ್ ಕೊಡ್ತಾರೆ. ಅಲ್ಲಿ ಸಬ್ಮಿಟ್ ಮಾಡಿ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್ ಮಾರ್ಕ್ಸ್, ಆಮೇಲೆ ನಿಮ್ದು DCET ರ್ಯಾಂಕ್ ಬಂದಿರೋ ಏನ್ ಬಂದಿದೆ DCET ರ್ಯಾಂಕ್ ಪ್ರಿಂಟ್ಔಟ್ ಒಂದು, ನಿಮ್ದು DCET ಆಲ್ ಟಿಕೆಟ್ ಪ್ರಿಂಟ್ಔಟ್ ಒಂದು, ಮತ್ತೆ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಓಕೆ ಜೆರಾಕ್ಸ್ ತಗೊಂಡೋಗಿ ಕೊಡಿ, ಎಲ್ಲ ಸಬ್ಮಿಟ್ ಮಾಡಿ ಅವ್ರು ನಿಮ್ಗೆ ರ್ಯಾಂಕಿಂಗ್ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ಸೊ ಇವಾಗ ನಾಳೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರು ರ್ಯಾಂಕಿಂಗ್ ಬಂದಿದೆಯೋ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ, ಯಾರ್ಯಾರು ನಾಟ್ ಎಲಿಜಿಬಲ್ ಅಂತ ಬಂದಿದೆಯೋ ಅವ್ರಿಗೆ ರ್ಯಾಂಕ್ ಅಪ್ಡೇಟ್ ಆದ್ಮೇಲೆ ಎನಿ ಡೇ ಫರ್ದರ್ ಡೇ ನೀವು ಹೋಗಿ ವೆರಿಫಿಕೇಶನ್ ಮಾಡ್ಕೊಬಹುದು. ನೆಕ್ಸ್ಟ್ ಡೇನ ಹೋಗಿ ವೆರಿಫಿಕೇಶನ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಮತ್ತೆ KE ಅಪ್ಡೇಟ್ ಕೊಟ್ರೆ ಡೆಫಿನೆಟ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಅಪ್ಡೇಟ್ ರೈಟ್ ನೌ, ನಾಟ್ ಎಲಿಜಿಬಲ್ ರ್ಯಾಂಕ್ ಸ್ಟೂಡೆಂಟ್ಸ್. ಓಕೆ, ಅಂದ್ರೆ ರ್ಯಾಂಕ್ ಯಾರಿಗೆ ಬಂದಿಲ್ಲ, ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ, ಅವರಿಗೆ ಇದು ಅಪ್ಡೇಟ್ ಇದು. ಸೊ ರೈಟ್ ನೌ ಹೋಗಿ ನೋಡಲ್ ಸೆಂಟರ್ಸ್ ನ ಅಥವಾ KE ಸೆಂಟರ್ ನ ವಿಸಿಟ್ ಮಾಡಿ ಈ ಫಾರ್ಮ್ ಫಿಲ್ ಅಪ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ. ಓಕೆ, ಈ ತರ ಅಪ್ಡೇಟ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಕ್ಟ್ ರೈಟ್ ನೌ.